ಒಂದು ಸೋಲಾರ್ ಹೌಸ್ಗಳನ್ನ ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ. ನಮ್ಮ ದೇಶದ ಸೈನಿಕರು ಚೆನ್ನಾಗಿರಬೇಕು, ಆರೋಗ್ಯವಾಗಿರಬೇಕು ಅಂತ. ಇದಕ್ಕಿಂತ ದೇಶಭಕ್ತಿ ಬೇಕಾ ಸರ್ ಇವತ್ತು? ರಿನೌಂಡ್ ಸೈಂಟಿಸ್ಟು ಯಾರು ಇನ್ವೆನ್ಷನ್ಸ್ ಮಾಡಿದ್ದಾರೆ, ಮಕ್ಕಳಿಗೆ ಸ್ಕೂಲ್ ತೆಗೆದಿದ್ದಾರೆ, ಅವರು ಈಸ್ ಫಾಸ್ಟಿಂಗು ಆ್ಯಂಡ್ ಅವರ ಫಾಸ್ಟ್ನ ಬ್ರೇಕ್ ಮಾಡೋ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. I'm just a working professional here in Bengaluru. There are so many things which are wrong in this country. It's not just the NEET exams. It's the ethanol scam. It is the scam with the examinations. Then there are people, going for the extreme step of suicides, right? Democracy is the people in power need to listen to what people on the ground are saying. They need to take accountability of whatever is wrong. They need to say that, hey, I am very sorry. ಸರ್, ಯಾರೇ ಪ್ರಶ್ನೆ ಎತ್ತಿದ್ರೆ ಸರ್, ಇವತ್ತು ಅದೊಂದು ಕಾಮನ್ ಡೈಲಾಗ್ ಆಗಿಬಿಟ್ಟಿದೆ ಸರ್. ಇವರು ದೇಶದ್ರೋಹಿಗಳು, ಇವರು ಅರ್ಬನ್ ನಕ್ಸಲ್ಸು, ಇವರು ಪಾಕಿಸ್ತಾನಿ ಏಜೆಂಟ್ಗಳು ಅಂತೇಳಿ. ಸರ್, ಪ್ರಶ್ನೆ ಮಾಡೋದನ್ನ, ತಪ್ಪನ್ನು ತಪ್ಪು ಅಂತ ಹೇಳೋದನ್ನು ಈ ಥರ ಲೇಬಲಿಂಗ್ ಮಾಡೋದ್ರ ಮೂಲಕ ಅವರು ತಡೆಯೋಕ್ಕಾಗಲ್ಲ ಸರ್. ಇವತ್ತು ಸತ್ಯ ಹೊರಗಡೆ ಬಂದೇ ಬರುತ್ತೆ. ವಿದ್ಯಾರ್ಥಿಗಳಿಗೆ, ಯುವ ಜನರಿಗೆ ಇವತ್ತು ಅರ್ಥ ಆಗಿದೆ ಸರ್. ಅದಕ್ಕೆ ಇವತ್ತು ವಿದ್ಯಾರ್ಥಿ ಯುವ ಜನರು ದೇಶದ ಎಲ್ಲ ಸಿಟಿಗಳಲ್ಲಿ ಇವತ್ತು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ, ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಾವು ಕೇಳೋವಂಥದ್ದು ಸರ್, ನಿಮಗೆ ಅನಿಸಲ್ವಾ 21 ಮಕ್ಕಳು ಇವತ್ತು ಸೂಸೈಡ್ ಮಾಡ್ಕೊಂಡಿದ್ದಾರಲ್ಲ, ಅದು ಅನ್ಯಾಯ ಅಲ್ವಾ? ನಿಮಗೆ ಹೃದಯ ಅನ್ನೋದು ಇಲ್ವಾ ಅನ್ನೋದನ್ನ ನಾವು ಪ್ರಶ್ನೆ ಮಾಡೋಕ್ಕೆ ಇಷ್ಟಪಡ್ತೀವಿ. ಈ ಒಂದು ಹೋರಾಟ ಸರ್, ಕ್ವಶನ್ ಪೇಪರ್ ಲೀಕ್ ಆಗಿದ್ದಾಗಿಂದ ನಡೀತಾ ಇದೆ. ಇವಾಗ ಸೋನಮ್ ಅವರು ಉಪವಾಸ ಸತ್ಯಾಗ್ರಹ ಪ್ರಾರಂಭ ಮಾಡಿದ್ದಾರೆ. ಅದಕ್ಕಿಂತ ಮುಂಚೆನೇ ಈ ದೇಶದ ವಿದ್ಯಾರ್ಥಿಗಳು, ಪ್ರಜ್ಞಾವಂತ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಧ್ವನಿ ಎತ್ತಾ ಇದ್ದಾರೆ. ಇದನ್ನು ಮರಿಬಾರ್ದು ಸರ್. ಅವರು ದೇಶಭಕ್ತರ, ದೇಶದ್ರೋಹಿಗಳ ಅಂತ ಜನಗಳು ಡಿಸೈಡ್ ಮಾಡಲಿ. ಒಂದು ಹಿಮಾಲಯ ಪರ್ವತದಲ್ಲಿ 50,000 ಜನ ಸೈನಿಕರಿಗೆ ಕುಡಿಯೋ ನೀರಿನ ವ್ಯವಸ್ಥೆ, ಪ್ಲಸ್ ಚಳಿಗಾಲದಲ್ಲಿ -14 ಡಿಗ್ರಿಗೆ ಹೋಗುತ್ತೆ. ಅಂಥ ಕಡೆ ಒಂದು ಸೋಲಾರ್ ಹೌಸ್ಗಳನ್ನ ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ. ನಮ್ಮ ದೇಶದ ಸೈನಿಕರು ಚೆನ್ನಾಗಿರಬೇಕು, ಆರೋಗ್ಯವಾಗಿರಬೇಕು ಅಂತ. ಇದಕ್ಕಿಂತ ದೇಶಭಕ್ತಿ ಬೇಕಾ ಸರ್ ಇವತ್ತು? ಎರಡನೇ ಪ್ರಶ್ನೆ ಸರ್, ಇಲ್ಲಿ ಕಾಂಗ್ರೆಸ್ಸು, ಆ ಪಕ್ಷ, ಈ ಪಕ್ಷ, ಲೆಫ್ಟು, ರೈಟು ಸದ್ಯಕ್ಕೆ ಬದಿಗಿಡಿ ಸರ್. ತಪ್ಪಾಗಿಲ್ವಾ ಇವತ್ತು? ಹಂಗಾರೆ ಯಾವುದಾದ್ರೂ ಒಂದು ದೇಶವನ್ನು ನಾವು ಇವತ್ತು ತಪ್ಪು ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಅಂತೇಳಿದ್ರೆ ಪ್ರಶ್ನೆ ಮಾಡೋ ಹಕ್ಕು ಈ ದೇಶದ ವಿದ್ಯಾರ್ಥಿ ಯುವ ಜನರಿಗಿಲ್ವಾ ಇವತ್ತು? ಯಾರು ವೈಚಾರಿಕವಾಗಿ, ಸೈದ್ಧಾಂತಿಕವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ, ಪ್ರಶ್ನೆ ಅದ್ರ ಬಗ್ಗೆ ಚರ್ಚೆ ಆಗಬೇಕು. ನೀಟ್ ಎಕ್ಸಾಮಲ್ಲಿ ಹಗರಣ ಆಗಿದೆಯಾ ಇಲ್ವಾ? ಹಗರಣ ಆಗಿದೆ. ಇವತ್ತು 720ರಲ್ಲಿ 600 ಮಾರ್ಕಷ್ಟು ಕ್ವಶನ್ ಪೇಪರು ಕೇರಳದಿಂದ ಹಿಡಿದು ರಾಜಸ್ಥಾನದವರೆಗೆ 10 ಲಕ್ಷ 20 ಲಕ್ಷಕ್ಕೆ ಹರಾಜಾಗಿದೆ. ಇವತ್ತು ಯಾರು ಕೋಚಿಂಗ್ ಮಾಫಿಯಾ, ಬಿಸ್ನೆಸ್ ಮಾಫಿಯಾ, ಇವತ್ತು ಇಂಡಸ್ಟ್ರಿ ಮಾಫಿಯಾ ಇದನ್ನು ಕಂಟ್ರೋಲ್ ಮಾಡ್ತಾ ಇದೆ. ಒಬ್ಬ ಬಡ ಹುಡುಗನೂ ಕೂಡ ಇವತ್ತು ಡಾಕ್ಟರ್ ಆಗೋಕ್ಕಾಗ್ತಾ ಇಲ್ಲ. ಇದು ಸತ್ಯ. ಮಾಫಿಯಾ ನಡೀತಾ ಇದೆ. 21 ಜನ ಮಕ್ಕಳು ಪ್ರೆಷರ್ ತಡ್ಕೊಳಕ್ಕಾಗದೆ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇವತ್ತು ಇದು ಅನ್ಯಾಯ ಅಲ್ವಾ? ಫಸ್ಟ್ ಇದ್ರ ಬಗ್ಗೆ ಚರ್ಚೆ ಮಾಡಲಿ, ಇದ್ರ ಬಗ್ಗೆ ಫಸ್ಟ್ ಅಂತಃಕರಣ ಮಾಡಲಿ. ಇವತ್ತು ನಾನು ಕೇಳೋದು ಶಿಕ್ಷಣ ಸಚಿವರಾಗಿರ್ಬೋದು, ಪ್ರಧಾನಮಂತ್ರಿಗಳಿಗಾಗಿರ್ಬೋದು, ನೀವು ಯಾವುದೋ BJP ಪಕ್ಷಕ್ಕೆ ಪ್ರಧಾನಮಂತ್ರಿಗಳಲ್ಲ. ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ದೇಶಕ್ಕೆ ಪ್ರಧಾನಮಂತ್ರಿಗಳು. ನಮ್ಮ ಮನೆ ಮಕ್ಕಳು 21 ಜನ ಮಕ್ಕಳು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂದರೆ ನಾವು ಅವ್ರಿಗೊಂದು ಧೈರ್ಯ ಹೇಳೋದು ಬೇಡವಾ? ಅವ್ರ ಅಪ್ಪ ಅಮ್ಮಂಗೆ ಒಂದು ಸಾಂತ್ವನ ಹೇಳೋದು ಬೇಡವಾ? ಇವತ್ತು ನೋಡಿ, ಮಕ್ಕಳ ಎಕ್ಸಾಮ್ ಟೈಮಲ್ಲಿ ಒಂದು ಮಾತು ಹೇಳಲಿಲ್ಲ ಸರ್. ಶಿಕ್ಷಣ ಸಚಿವರು ಪ್ರಧಾನವರ ಹುಟ್ಟುಹಬ್ಬಕ್ಕೆ ಶುಭ ಕೋರಕ್ಕೆ ಟೈಮ್ ಇರುತ್ತೆ. ನಮ್ಮ ಮಕ್ಕಳಲ್ಲಿ ಸತ್ತೋಗ್ತಾ ಇದ್ದಾರೆ, ಯಾರು ಸೂಸೈಡ್ ಮಾಡ್ಕೋಬೇಡಿ, ನಾನು ನಿಮ್ಮ ಜೊತೆ ಇದ್ದೀನಿ, ಧೈರ್ಯವಾಗಿ ಎಕ್ಸಾಮ್ ಬರೀರಿ, ನಮ್ಮಿಂದ ಒಂದು ತಪ್ಪಾಗಿದೆ, ಮುಂದೆ ಈ ರೀತಿ ಆಗದಿಲ್ಲ ರೀತಿ ನಾನು ನೋಡ್ಕೋತೀನಿ ಅಂತ ಹೇಳೋದು ಬೇಡವಾ ಸರ್? ಇದ್ಯಾವ ಸರ್ಕಾರ? ನೀವೆಲ್ಲ ಹೋರಾಟ ಗಮನಿಸಿ, ಯಾವುದೇ ಹೋರಾಟ ಮಾಡ್ತಾಯಿರಿ, ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗ್ತಾಯಿದೆ, ಹೋರಾಟ ಮಾಡ್ತಾಯಿದೆ. ರೈತರು ದೆಹಲಿಯಲ್ಲಿ ಕೃಷಿ ಕಾಯ್ದೆ ವಿರುದ್ಧ ಹೋರಾಟ ಮಾಡಿದ್ರು, ಆವಾಗಲೂ ಗಮನಿಸಿರ್ಬೋದು. ಇವ್ರ ಧೋರಣೆ ಏನಿದೆ ಕೇಂದ್ರ ಸರ್ಕಾರದ್ದು ಅಂತ ಹೇಳಿದ್ರೆ, ಅವರು ಯಾರೂ ಕೂಡ ಮಾತುಕತೆಗೆ ಬರಲ್ಲ, ಅಹವಾಲುಗಳನ್ನ ಸ್ವೀಕರಿಸಲ್ಲ. ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಇವತ್ತು ಪ್ರಜಾತಾಂತ್ರಿಕವಾಗಿ, ಪ್ರಜಾತಾಂತ್ರಿಕ ದೇಶದಲ್ಲಿ ಮೊದಲು ಬಂದು ಮಾತಾಡಿಸ್ರಿ. ನೀವು ಹೋರಾಟ ಮಾಡ್ತಾ ಇದ್ದೀರಲ್ಲ, ಏನು ಇಶ್ಯೂ, ನಿಮ್ಮ ಪರಿಹಾರ ಏನು? ನಾವು ಪರಿಹಾರ ಒದಗಿಸ್ತೀವಿ, ನಿಲುವು ತಗೊಳ್ರಿ. ಅದು ಮಾಡೋಕ್ಕಾಗಲ್ವಾ? ಈ ಧೋರಣೆಯನ್ನು ನಾವು ಖಂಡಿಸ್ತೀವಿ ಸರ್. ನಾವಿವತ್ತು ಇಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಸೇರಿದ್ದೀವಿ. ಏನು ನಾವು ನೀಟ್ ಹಗರಣ ನೋಡ್ತಾ ಇದ್ದೀವಿ. ಆಲ್ರೆಡಿ ತುಂಬ ಅನ್ಡೆಮೋಕ್ರೆಟಿಕ್ ಆಗಿ ವಿ ಹ್ಯಾವ್ ಲಾಸ್ಟ್ 21 ಲೈವ್ಸ್. ಯಾರು ಆ ತಪ್ಪನ್ನ ಮಾಡಿಲ್ಲ, ಅವ್ರು ಆಲ್ರೆಡಿ ಜೀವ ಕಳ್ಕೊಂಬಿಟ್ಟಿದ್ದಾರೆ. ಈಗ ನೋಬಡಿ ಈಸ್ ಓನಿಂಗ್ ಇಟ್ ಅಪ್.
ರಿನೌಂಡ್ ಸೈಂಟಿಸ್ಟು ಯಾರು ಇನ್ವೆನ್ಷನ್ಸ್ ಮಾಡಿದ್ದಾರೆ, ಮಕ್ಕಳಿಗೆ ಸ್ಕೂಲ್ ತೆಗೆದಿದ್ದಾರೆ, ಅವರು ಈಸ್ ಫಾಸ್ಟಿಂಗು ಆ್ಯಂಡ್ ಅವರ ಫಾಸ್ಟ್ನ ಬ್ರೇಕ್ ಮಾಡೋ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಇದನ್ನು ನಾವು ಕಂಡೆಮ್ ಮಾಡ್ತಾ ಇದ್ದೀವಿ. ವಿ ಡಿಮ್ಯಾಂಡ್ ಇಮಿಡಿಯೇಟ್ ಡೆಮೋಕ್ರೆಟಿಕ್ ಡೈಲಾಗ್ ವಿತ್ ಸೋನಮ್ ವಾಂಗ್ಚುಕ್. ಅವ್ರದ್ದು ಏನು ಡಿಮ್ಯಾಂಡು, ಏನಕ್ಕೆ ಫಾಸ್ಟ್ ಮಾಡ್ತಾರೆ ಇದನ್ನು ಕೇಳಬೇಕು. ಬಿಕಾಸ್ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ, NTA ಆಗಲಿ, ಧರ್ಮೇಂದ್ರ ಪ್ರಧಾನ್ ಆಗಲಿ, ಯಾರೂ ಕೂಡ ನೋಬಡಿ ಈಸ್ ಓನಿಂಗ್ ಅಪ್ ಎನಿಥಿಂಗ್. ಅವ್ರು ಯಾರೂ ಕೂಡ ರೆಸ್ಪಾನ್ಸಿಬಿಲಿಟಿನ ತೊಗೊಳ್ತಾನೂ ಇಲ್ಲ, ಬಂದು ಮಾತು ಆಡ್ತಲ್ಲ. ಇಟ್ಸ್ ಆಲ್ರೆಡಿ ಬಿನ್ ಟುಡೇ ಇಸ್ ದ 21st ಡೇ. ಯಾರು ತೊಗೊಳ್ದಿರೋದು ಭಾರಿ ಭಯಾನಕ ವಿಷಯ. ಇವತ್ತು ಎಲ್ಲಿಗೆ ಹೋಗ್ತಿದೆ ನಮ್ಮ ಕಂಟ್ರಿ ಅಂತ ಹೇಳಿ. ಸೊ ಆ್ಯಸ್ ಅ ಸ್ಟೂಡೆಂಟ್ ಐ ಫೀಲ್ ದಿಸ್ ಶುಡ್ ಬಿ ಡನ್. ಆ ಡಿಮ್ಯಾಂಡ್ಸು ನೆರವೇರಬೇಕು, NTA ಸ್ಕ್ರ್ಯಾಪ್ ಆಗಬೇಕು. ಆ್ಯಂಡ್ ವಿ ಆಲ್ ಸ್ಟ್ಯಾಂಡ್ ವಿತ್ ಸೋನಮ್ ವಾಂಗ್ಚುಕ್ ಸರ್. ಅವರು ತುಂಬ ಡೇರಿಂಗ್ ಆಗಿ ಹಿ ಈಸ್ ಕಂಟಿನ್ಯೂಯಿಂಗ್ ಹಿಸ್ ಫಾಸ್ಟ್. ಸೊ ವಿ ಸ್ಟ್ಯಾಂಡ್ ವಿತ್ ಹಿಮ್ ಅಂತ ಹೇಳೋಕ್ಕೆ ಐ ಲೈಕ್. I'm just a working professional here in Bengaluru. There are so many things which are wrong in this country. It's not just the NEET exams. It's the ethanol scam. It is the scam with the examinations. Then there are people, going for the extreme step of suicides, right? Rapes are a common occurrence nowadays without any consequence. There is a huge level of bureaucracy in this country. It's so difficult to even talk to a policeman. I'm not specifying which state policeman or central policeman, right? It's very difficult to talk to them because you always have the fear that they might, slap a charge against you. This is Purnima Singh. मैं यहाँ पे सोनम वांगचुक के ये सपोर्ट करने के लिए आई हूँ. एक्चुअली मेरे घर पे भी एक लड़का है जो पढ़ाई कर रहा है, +1 पढ़ाई कर रहा है, तो आगे जाके वो भी एग्ज़ाम्स लिखेगा. तो मैं चाहती हूँ कि जो एजुकेशन सिस्टम बहुत करप्टेड है वो जल्द से जल्द ठीक हो जाए ताकि मेरा बच्चा ये चीज़ फेस ना करना पड़े. Do whatever, we'll stay. That's not how democracies work. Democracies, the people in power need to listen to what people on the ground are saying. They need to take accountability of whatever is wrong. They need to say that, hey, I am very sorry that I let something like this happen, and never again I will let something like this happen again. And that's why I am resigning from this post. So, in order to make that point, me, my wife and my child are here. Regardless of whatever political affiliations anyone may have, I stand with how Sonam Wangchuk is protesting with us. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.